ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಉಡುಪಿ ಜಿಲ್ಲೆಗೆ ಶೀಘ್ರವೇ ಕೃಷಿ ಕಾಲೇಜು ಭಾಗ್ಯ, ಕಲಾಪದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಭರವಸೆ. ಬೆಂಗಳೂರು ಕರಾವಳಿ ಭಾಗದ ವಿದ್ಯಾರ್ಥಿಗಳ ದಶಕಗಳ ಬೇಡಿಕೆಯಾಗಿದ್ದ ಉಡುಪಿ ಜಿಲ್ಲೆಯ ಕೃಷಿ ಕಾಲೇಜು ಆರಂಭಕ್ಕೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಇಂದು ವಿಧಾನಸಭಾ ಕಲಾಪದಲ್ಲಿ ಕೇಳಲಾದ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಶೀಘ್ರದಲ್ಲೇ ಕಾಲೇಜನ್ನು ಕಾರ್ಯಗತಗೊಳಿಸುವುದಾಗಿ ಅಧಿಕೃತವಾಗಿ ಘೋಷಿಸಿದರು. ಅಧ್ಯಕ್ಷರೇ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥದನ್ನ ನಾವು ಗಮನದಲ್ಲಿದೆ. ಆದರೆ 2022ರಲ್ಲಿ ಎಲ್ಲಾ ಡಿಪ್ಲೊಮಾ ಕಾಲೇಜಿನ ಬಂದ್ ಮಾಡಿದ್ರು ಅವತ್ತಿನ ಸರ್ಕಾರ. ನಮ್ಮ ಸುನಿಲ್ ಅವರು ಇದ್ದಂತ ಸರ್ಕಾರದಲ್ಲಿ ಕಾಲೇಜಿನ ಬಂದ್ ಮಾಡಿದ್ರು. ನಾವು ಬಂದ ಮೇಲೆ ಸಾಕಷ್ಟು ಒತ್ತಡವನ್ನ ಬಂದ ಮೇಲೆ ಮತ್ತೆ ಡಿಪ್ಲೊಮಾ ಕಾಲೇಜಿನ ಪ್ರಾರಂಭ ಮಾಡಿ ಅಲ್ಲೂ ಸಹ ಡಿಪ್ಲೊಮಾ ಕಾಲೇಜು ನಮ್ಮ ಸರ್ಕಾರ ಬಂದ ಮೇಲೆ ನಡೀತಾ ಇದೆ. ಈಗ ತಾವು ಹೇಳಿದಿರಾ, ಎಲ್ಲಾ ಸದಸ್ಯರು ಉಡುಪಿ ಮತ್ತು ಮಂಗಳೂರಿನ ಬಹುತೇಕ ಶಾಸಕರು, ನಾನು ಅಲ್ಲಿ ಒಂದು ಬಾರಿ ವಿಸಿಟ್ ಕೊಟ್ಟಿದ್ದೀನಿ, ಒಂದು ಕಾಲೇಜ್ ಮಾಡಬೇಕು ಅಂತ, ಮತ್ತು ಹೆಚ್ಚು ಖರ್ಚು ಬರಲ್ಲ ಅನ್ನೋದನ್ನ ಮಾಹಿತಿ ತರಿಸ್ಕೊಂಡಿದ್ದೀನಿ. ಒಂದು ಎಕ್ಸ್ಪರ್ಟ್ ಕಮಿಟಿ ಮುಂದೆ ಹೋಗಿ ಫೈನಾನ್ಸ್ ಬರೆದು ತಮ್ಮ ಸಹಕಾರವನ್ನು ತಗೊಂಡು ಮಾಡೋಣ ಅನ್ನೋ ಒಂದು ಪ್ರಯತ್ನದಲ್ಲಿದ್ದೀನಿ. ಈಗಾಗಲೇ ಸಾಕಷ್ಟು ಇದೆ ಅಲ್ಲಿ ಕಾಲೇಜು. ಒಂದು ಡಿಪ್ಲೊಮಾ ಕಾಲೇಜ್ ಇದೆ ನಮ್ಮ ಯೂನಿವರ್ಸಿಟಿ ಶಿವಮೊಗ್ಗ ವ್ಯಾಪ್ತಿನಲ್ಲಿ, ಹಿರಿಯೂರಿನಲ್ಲಿದೆ, ಹಾಗೂ ಇರುವಿಕೆನಲ್ಲಿ ಕಾಲೇಜ್ ಇದೆ, ಮೂಡಿಗೆರೆನಲ್ಲಿ ಕಾಲೇಜ್ ಇದೆ, ಹಾಗೂ ಡಿಗ್ರಿ ಪ್ರೋಗ್ರಾಂ ನಡೀತಾ ಇದೆ. ಒಟ್ಟು 2200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿವಮೊಗ್ಗ ಯೂನಿವರ್ಸಿಟಿ ವ್ಯಾಪ್ತಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಬಟ್ ಈ ಮುಂದೆ ಒಂದು ಪ್ರಯತ್ನ ಅಂತೂ ಮಾಡೋಣ. ಖಂಡಿತ ಒಂದು ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟ್ ತರಿಸ್ಕೊಂಡು ಫೈನಾನ್ಸ್ಗೆ ರೆಕಮೆಂಡ್ ಮಾಡಿ ತಮ್ಗೆ ಹೇಳ್ತೀನಿ ಸರ್.